ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುಗುಣ ಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ರೆಸಿಪಿಗಳು ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತೊಂದು ನಾನು ಹೆಲ್ದಿಯಾದಂತಹ ತಂಬುಳಿ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೇನೆ. ಹೌದು, ಬೇಸಿಗೆಗಾಲಕ್ಕಂತೂ ತಂಬುಳಿ ರೆಸಿಪಿಗಳು ಹೇಳಿ ಮಾಡಿಸಿದಂತಹ ರೆಸಿಪಿಗಳಾಗಿರುತ್ತೆ. ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗಾದರೆ ಒಂದೆಲಗ ತಂಬುಳಿಯನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇದು ನಾನು ಪಾಟ್ನಲ್ಲೇ ಬೆಳೆದಂಥ ಒಂದೆಲಗ. ಒಂದೆಲಗ ಅಂತ ಕೂಡ ಕರೀತಾರೆ, ಹಾಗೆಯೇ ಬ್ರಾಹ್ಮಿ ಎಲೆ ಅಂತ ಕೂಡ ಕರೀತಾರೆ, ಹಾಗೆಯೇ ತುಳುವಿನಲ್ಲಿ ತಿಮರೆ ಅಂತ ಕೂಡ ಕರೀತಾರೆ. ಇದರದ್ದೇ ಇವತ್ತು ತಂಬುಳಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ತುಂಬಾ ಒಳ್ಳೆಯದು, ಎಲ್ರಿಗೂ ಕೂಡ ಪರಿಚಯ ಇದ್ದೇ ಇರುತ್ತೆ. ನಾನು 1 ಕಪ್ ಆಗುವಷ್ಟು ಒಂದೆಲಗವನ್ನು ತೊಗೊಂಡಿದ್ದೇನೆ. ಬ್ರಾಹ್ಮಿ ಎಲೆ ಅಂತ ಕೂಡ ಕರೀತಾರೆ. ಹಾಗೆಯೇ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು, ಹಸಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ 1 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಗಟ್ಟಿ ಮೊಸರಾದರೂ ತೊಗೊಳ್ಬೋದು, ಮಜ್ಜಿಗೆ ಆದರೂ ತೊಗೊಳ್ಬೋದು, ನಿಮ್ಮ ಚಾಯ್ಸ್. ಹಾಗೆಯೇ ನಾನು ಒಗ್ಗರಣೆಗೆ ಮತ್ತು ಫ್ರೈ ಮಾಡ್ಕೊಳ್ಳಿಕ್ಕೂ ಕೂಡ ಇದರಲ್ಲೇ ತುಪ್ಪವನ್ನು ತೊಗೊಂಡಿದ್ದೇನೆ. ಉಪ್ಪು, ಹಾಗೆಯೇ 1 ಚಿಕ್ಕ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೇನೆ. ಖಾರ ಮೀಡಿಯಮ್ ಇದೆ, ಹಾಗಾಗಿ ನಾವು ಖಾರ ಜಾಸ್ತಿ ತಿನ್ನೋದಿಲ್ಲ. ಹಾಗಾಗಿ ನೀವು ಜಾಸ್ತಿ ತಿನ್ನೋದಾದರೆ ಕ್ವಾಂಟಿಟಿನ ಹೆಚ್ಚು ಮಾಡ್ಕೊಳ್ಬೋದು. ಇದು ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ, ಸಾಸಿವೆ, ಮತ್ತು ಇದು ಒಂದು ರುಬ್ಲಿಕ್ಕೆ 1 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಈಗ ಮೊದಲನೇದಾಗಿ ನಾವು ಒಂದೆಲಗವನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು ಬಾಣಲೆಯನ್ನು ಬಿಸಿ ಇಟ್ಟಿದ್ದೇನೆ. 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದೆಲಗವನ್ನು ಏನು ನೀಟಾಗಿ ಈ ರೀತಿಯಾಗಿ ವಾಶ್ ಮಾಡಿ ಏನು ಇಟ್ಕೊಂಡಿದ್ವಿ ಇದನ್ನು ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದರಿಂದ ನೀವು ತುಪ್ಪ ಬೇಡ ಅನ್ನೋರು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಒಂದೆಲಗ ಇದೊಂದು ಔಷಧೀಯ ಸಸ್ಯ ಅಂತಲೇ ಹೇಳ್ಬೋದು. ಹಾಗೆ ಮರಣಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಮೆಮೊರಿ ಪವರನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಇದನ್ನು ಬಳಸ್ತಾರೆ. ಚಿಕ್ಕ ಮಕ್ಕಳಿದ್ದರೆ ಅವರಿಗೆ 1 ವರ್ಷ ಆದ ನಂತರ ಒಂದೊಂದು ಎಲೆಯನ್ನು ಡೈಲಿ ಕೊಡೋದ್ರಿಂದ ಕೂಡ ತುಂಬ ಒಳ್ಳೆಯದು, ಅವರಿಗೆ ಮೆಮೊರಿ ಪವರನ್ನು ಹೆಚ್ಚಿಸ್ಬೋದು. ಹಾಗೆ ಹಳ್ಳಿಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ತೋಟದಲ್ಲಿ, ಗದ್ದೆಯಲ್ಲಿ ಎಲ್ಲ ಹಾಗೆಯೇ ಇರುತ್ತೆ. ನಾವು ಇದನ್ನು ಬಳಸ್ಕೊಳ್ಬೋದು. ಓಕೆ, ಇದೀಗ ಬಾಡಿಗೆ ನೋಡ್ಬೋದು. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಾಕು, ಇದಿಷ್ಟು ಬಾಡಿದರೆ ಸಾಕು, ಹಸಿ ಸ್ಮೆಲ್ ಹೋಗಿದ್ರೆ ಸಾಕು. ಇದು ಹಾಗೆ ತಿನ್ನಲಿಕ್ಕೆ ಸ್ವಲ್ಪ ಕಹಿ ಅನಿಸ್ಬೋದು, ಬಟ್ ತಂಬುಳಿಯನ್ನು ಮಾಡಿದಾಗ ಇದರಲ್ಲಿ ಕಹಿ ಅಂಶ ಏನು ಕೂಡ ನಮಗೆ ಗೊತ್ತಾಗೋದಿಲ್ಲ. ಮೊಸರನ್ನು ಹಾಕೋದ್ರಿಂದ, ಆ್ಯಡ್ ಮಾಡೋದ್ರಿಂದ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಆರಿದ ನಂತರ ಇದನ್ನು ರುಬ್ಕೊಳ್ಬೋದು. ಇದು ತುಂಬ ಕ್ವಾಂಟಿಟಿ ಇರುತ್ತೆ, ಆದರೆ ಇದನ್ನು ಫ್ರೈ ಮಾಡುವಾಗ ಈ ರೀತಿಯಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯನ್ನು ತೊಗೊಳ್ಳಿ. ನಾನು ಆಲ್ರೆಡಿ ಮಿಕ್ಸಿ ಜಾರಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೆಲಗವನ್ನು ಹಾಕಿದ್ದೇನೆ. ಈಗ ಇದಕ್ಕೆ 1 ಕಪ್ ಕಾಯಿ ತುರಿಯನ್ನು ತೊಗೊಂಡಿದ್ವಿ, ಇದನ್ನು ಹಾಕ್ತಾಯಿದ್ದೇನೆ. ಈಗ 1 ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸಹ ಹಾಕಿದ್ದೇನೆ. ಬೇಡ ಅನ್ನೋರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ನೀವು. ಈಗ ಇದನ್ನು ನೀರನ್ನು ಹಾಕಿ, ಹಾಗೆಯೇ 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ನಾನು ಈ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ, ನೋಡ್ಬೋದು. ಓಕೆ, ನಾನು ಈ ಒಂದು ಪಾತ್ರೆಗೆ ಇದೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದೆಲ್ಲವನ್ನು ಸಹ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಿದ್ದಾನೆ. ಈಗ ನಾವು ಮೊಸರು ಏನು ತೊಗೊಂಡಿದ್ವಿ 1 ಕಪ್. ನೀವು ಮೊಸರು ಬೇಡ ಅನ್ನೋರು ರುಬ್ಬೋದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು. ಮೊಸರು ಹಾಕೋದ್ರಿಂದ ದೇಹಕ್ಕೂ ತಂಪು, ಹಾಗೆಯೇ ಒಳ್ಳೆಯದು. ಈಗ ಸೆಕೆಗೆ ತುಂಬ ಒಳ್ಳೆಯದಾಗ್ತದೆ. ಈಗ ನಾವು ಈರುಳ್ಳಿ ಏನು ತೊಗೊಂಡಿದ್ವಿ, ಈರುಳ್ಳಿ ಎಲ್ಲವನ್ನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಉಪ್ಪೇನಾದರೂ ಸಾಕಾಗಲಿಲ್ಲ ಅಂದರೆ ಮತ್ತೆ ನೀವು ಆ್ಯಡ್ ಮಾಡ್ಬೋದು. ಇದು ಈ ರೀತಿಯಾಗಿ ದಪ್ಪವಾಗಿ ಕೂಡ ಇಡ್ಬೋದು, ಅಥವಾ ನಿಮಗೆ ತೆಳ್ಳಬೇಕು ಅಂತ ಹೇಳಿದರೆ ಕನ್ಸಿಸ್ಟೆನ್ಸಿಯನ್ನು ನೀವು ನೋಡಿ ಹಾಕ್ಕೊಳ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬೋದು. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ. ಓಕೆ, ಈಗ ಒಗ್ಗರಣೆ ರೆಡಿಯಾಗಿದೆ. ನಾನೊಂದು ಮೆಣಸನ್ನು ಆ್ಯಡ್ ಮಾಡಿದ್ದೇನೆ. ಈಗ ಕರಿಬೇವು ಇದ್ದರೆ ನೀವು ಆ್ಯಡ್ ಮಾಡ್ಬೋದು, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡ್ತಾಯಿಲ್ಲ. ಓಕೆ, ಈಗ ಒಂದೆಲಗದ ತಂಬುಳಿ ರೆಡಿಯಾಗಿದೆ, ನೋಡ್ಬೋದು. ಇದನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಆರೋಗ್ಯಕರವಾದಂತಹ ಒಂದೆಲಗದ ತಂಬುಳಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.